ಖಡ್ಕಿ ಯೋಜನೆ ಅರ್ಥವಾಯ್ತಾ? ಜಾಜಿ ಬಂಗಾರಿ ಮದುವೆ ಆಗಿದ್ರು ಸಹ ಜಾಜಿ ಗರ್ಭಕ್ಕೆ ಕಾರಣವಾಗೋದಕ್ಕೋಸ್ಕರ ಈ ಖಡ್ಕಿ ತಂತ್ರವನ್ನು ರೂಪಿಸ್ತಾ ಇದ್ದ. ಅಸಹ್ಯ, ಅಧರ್ಮ. ಜಾಜಿ ಮದುವೆ ಆಗಿರೋದು ಬಂಗಾರಿನ. ಅವನ ಜಾಗಕ್ಕೆ ಬೇರೆಯವ್ರನ್ನ ಮೋಸದಿಂದ ಕಳಿಸೋದು ಎಷ್ಟು ಸರಿ? ಇಲ್ಲಿ ಸರಿ ತಪ್ಪು ಮುಖ್ಯ ಆಗೋಲ್ಲ ವೈಜಯಂತಿ. ಇದರಿಂದ ಶ್ರೀಚಕ್ರ ಸಿಗುತ್ತಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗುವನ್ನು ಪಡ್ಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿಲೇಬೇಕಾಗುತ್ತೆ. ಒಂದು ವೇಳೆ ಸೂರ್ಯಾಂಶು ಜಾಜಿ ಗರ್ಭಕ್ಕೆ ಕಾರಣವಾಗಿಬಿಟ್ರೆ ಆ ಗರ್ಭ ಸಂಜಾತ ಶಿಶುವಿನ ಮೇಲಿನ ಹಕ್ಕು ಖಡ್ಕಿ ಮತ್ತೆ ಸೂರ್ಯಾಂಶದಾಗ್ಬಿಡುತ್ತೆ. ಅದು ಖಡ್ಕಿಯ ಯೋಗ್ಯತೆ. ಇಂಥ ನೀಚ ಅಧರ್ಮದ ಯೋಚನೆಗಳೆಲ್ಲ ಅವನ ತಲೆಗೆ ಮಾತ್ರ ಬರೋದಲ್ವಾ. ಎಷ್ಟೇ ಆದರೂ ನಿಮ್ಮ ಸ್ನೇಹಿತ ನಿಮ್ಮ ಥರನೇ ಇರುತ್ತೆ ಅವನ ಯೋಚನಾ ಲಹರಿ. ಸಾಕು ಚಂದ್ರ, ಸಾಕು ನನ್ನ ಅವಮಾನಿಸಿ. ಪಾಪ, ಚಳಿಲಿ ನಡುಗ್ತಾ ಮಲಗಿದ್ದಾರೆ. ಈಗ ಅತ್ತೆ ಅಳಿಯ ಇಬ್ರು ಸೇರ್ಕೊಂಡು ಆ ಶ್ರೀಚಕ್ರ ಸ್ವರೂಪಿ ಮಗು ಖಡ್ಕಿ ಪಾಲಾಗದೇ ಇರೋ ಹಾಗೆ ಮಾಡೋದು ಹೇಗೆ ಮತ್ತು ಅದನ್ನ ನಮ್ಮ ಕೈವಶ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಜಾಜಿ ಈಗ ಬೇರೆಯವ್ರ ಮನೆ ಸೊಸೆ. ಅವಳಿಗೆ ಹುಟ್ಟೋ ಮಗು ಆ ಮನೆ ಸ್ವತ್ತಾಗತ್ತೆ. ನಮ್ಮನೆ ಸ್ವತ್ತು ಹೇಗಾಗತ್ತೆ? ಆಗುತ್ತೆ. ಅದಕ್ಕೆ ಯೋಚನೆ ಮಾಡಿ ಅಂತ ಹೇಳಿ. ಹೇಗೆ? ಸೂರ್ಯಾಂಶು ಅಲ್ಲಿಗೆ ಹೋಗ್ಬಾರ್ದು. ನಮ್ಮ ಚಂದ್ರ ಹೋಗಬೇಕು. ಜಾಜಿ ಸಂಪರ್ಕ ಬೆಳೆಸಬೇಕು. ಅವಳು ಹುಟ್ಟೋ ಮಗು ನಮ್ಮನೆದಾಗುತ್ತೆ, ನಮ್ಮ ಸ್ವತ್ತಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಮ್ಮ ಕೈವಶವಾಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್